ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಂಡುಮಂಗಲ್ ಖಾನಾಪುರದಲ್ಲಿ ದಿನಾಂಕ 17/1/2025 ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯ ಕಾರ್ಯಕ್ರಮ ಜರುಗಿತು. ಶರಣರ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ನಂತರ ಶಾಲೆಯ ಕನ್ನಡ ಕಲಾ ಶಿಕ್ಷಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ಅಲ್ಲಮ ಪ್ರಭುಗಳ ಮಾರ್ಗದರ್ಶನದಲ್ಲಿ ತಮ್ಮದೇ ಆದ ಹೆಸರನ್ನ ಉಳಿಸಿಕೊಂಡವರು ಶಿವಯೋಗಿ ಸಿದ್ದರಾಮೇಶ್ವರ ಬಸವಣ್ಣನವರ ಬಗ್ಗೆ ಅಪಾರವಾದ ಭಕ್ತಿಯನ್ನ ಹೊಂದಿದ್ದ ಇವರು ಬಸವಣ್ಣನವರೇ ನನ್ನ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದಂತಹ ಮಹಾನ್ ಶರಣರು ಎನ್ನುವ ಮಾತನ್ನು ಹೇಳಿದ್ದಾರೆ. ಸೊನ್ನಲಿಗೆಯಲ್ಲಿ ಮುದ್ದುನಗೌಡ ಮತ್ತು ಸುಗ್ಗವ್ವ ಇವರ ದಂಪತಿಗಳ ಮಗನಾಗಿ ಜನಿಸಿದ ಇವರು ಬಾಲ್ಯದಲ್ಲಿಯೇ ಒಳ್ಳೆಯ ವಿಚಾರಗಳನ್ನ ಮೈಗೂಡಿಸಿಕೊಂಡಿದ್ದರು. ಇವರ ಕಾಯಿಕ ಪ್ರವೃತ್ತಿ ಮತ್ತು ಸಮಾಜ ಸೇವಾ ಮನೋಭಾವನೆಯನ್ನ ಸೊನ್ನಲಿಯಲ್ಲಿ ಬಹಳ ಪ್ರಸಿದ್ಧವಾಗಿ ಮೂಡಿತು. ಅಲ್ಲಮ ಪ್ರಭು ಅವರು ಇವರ ವಿಚಾರವನ್ನ ತಿಳಿದುಕೊಂಡು ಸಿದ್ದರಾಮೇಶ್ವರರನ್ನ ಭೇಟಿ ಮಾಡಿ ಅವರಲ್ಲಿರುವ ಜ್ಞಾನ ಮತ್ತು ಕಾಯಿಕ ವೃತ್ತಿಗೆ ಮೆಚ್ಚಿಕೊಂಡು ಕಲ್ಯಾಣಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಶರಣರೊಂದಿಗೆ ವಿಚಾರಗಳ ವಿನಿಮಯ ಮಾಡಿ ಸಂಪೂರ್ಣವಾದ ಜ್ಞಾನ ಪಡೆದು ಹಲವಾರು ವಚನಗಳನ್ನು ರಚನೆ ಮಾಡಿದಂಥ ಶರಣರ ಶಿವಯೋಗಿ ಸಿದ್ದರಾಮೇಶ್ವರ ಇವರ ಸೊನ್ನಲಿಗೆಯಲ್ಲಿ ಮತ್ತು ಅದರ ಸುತ್ತಮುತ್ತ ಹಲವಾರು ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಇವರು ಯಾವುದೇ ಒಂದು ವರ್ಗಕ್ಕೆ, ಜಾತಿಗೆ, ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ. ಇವರು ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾದಂಥ ಶರಣರು ಅಂದರೆ ಶಿವಯೋಗಿ ಸಿದ್ದರಾಮೇಶ್ವರ. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಇವರ ಹೆಸರಿನ ಮೇಲೆ ಜಾತ್ರೆ, ಉತ್ಸವ ಇನ್ನಿತರ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿರುವ ಸಾಕ್ಷಿಯಾಗಿದೆ. ಕಪಿಲಸಿದ್ಧ ಮಲ್ಲಿಕಾರ್ಜುನ ವಚನಾಂಕಿತದ ಮೇಲೆ ಹಲವಾರು ವಚನಗಳನ್ನು ರಚಿಸಿದ್ದಾರೆ ಡಾಕ್ಟರ್ ಬಿರಾದಾರ್ ಎಂದು ಹೇಳಿದರು. ನಂತರ ಸಮಾಜ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಪದ್ಮಾವತಿಯವರು ಮಾತನಾಡುತ್ತಾ, ಶಿವಯೋಗಿ ಸಿದ್ದರಾಮೇಶ್ವರ ಒಬ್ಬ ಮಹಾಶರಣರು. ಇವರು ಸಣ್ಣವರು ಇರುವಾಗ ಬೇಗನೆ ಮಾತನಾಡಲಿಕ್ಕೆ ಬರಲಿಲ್ಲ. ಆಗ ಮಲ್ಲಿಕಾರ್ಜುನ ಬೇರೆ ರೂಪದಲ್ಲಿ ಬಂದು ಇವರಿಗೆ ದರ್ಶನ ಕೊಟ್ಟ ನಂತರ ಮಾತನಾಡುವುದು ಕಲಿತರು. ಮಲ್ಲಿಕಾರ್ಜುನ ದೇವರ ಬಗ್ಗೆ ಅಪಾರವಾದ ಭಕ್ತಿಯನ್ನ ಇವರು ಹೊಂದಿದ್ದರು ಎಂದು ಹೇಳಿದರು. ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವ್ಯಕ್ತಿತ್ವ, ಅವರ ಶರಣರ ಕಾಯಿಕ ಕುರಿತು ಮಾತನಾಡಿದರು. ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಪರಶುರಾಮ್ ಕಾರ್ಯಕ್ರಮವನ್ನು ನಿರೂಪಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಶ್ರೀ ಪಾಂಡುರಂಗ ದೇಸಾಯಿ, ಶ್ರೀಮತಿ ನಫೀಜಾ ಅಂಜುಮಾ, ಶ್ರೀಮತಿ ವೀಣಾ ಕುಲಕರ್ಣಿ, ಶ್ರೀಮತಿ ಶಿವಲೀಲಾ, ಶ್ರೀಮತಿ ಸಾವಿತ್ರಿ, ಶ್ರೀಮತಿ ಅನಿತಾ ಮತ್ತು ಶ್ರೀಮತಿ ಪದ್ಮಾವತಿ, ಶ್ರೀಮತಿ ಸರಸ್ವತಿ, ಶ್ರೀಮತಿ ಶಿವಲೀಲಾ ಹಾಗೂ ಸಿಬ್ಬಂದಿ ನೀಲಕಂಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೀತಾ ಕೊನೆಯಲ್ಲಿ ವಂದಿಸಿದರು. ಇಲಾಖೆಯ ಸೂಚನೆ ಮೇರೆಗೆ ಮಾಡ್ತಾ ಇದ್ದೀವಿ. ಈ ಒಂದು ಮಹಾನ್ ವ್ಯಕ್ತಿಯ ಕುರಿತ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರುವ ಡಾಕ್ಟರ್ ದಂಡಪ್ಪ ಬಿರಾದಾರ್ ಸರ್ ಅವರು ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ವಿಶೇಷವಾಗಿ ಗೌರವಿತ ಸಿದ್ದರಾಮೇಶ್ವರರ ಕುರಿತು ಒಂದು 4 ಮಾತಾಡಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಸರ್ವ ಜನಾಂಗದ, ಸರ್ವ ವರ್ಗದ, ಸರ್ವ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ಅನುಭವ ಮಂಟಪದಲ್ಲಿ ಸಂಗಮವನ್ನು ಮಾಡಿ ವ್ಯಕ್ತಿಗಳಲ್ಲಿ ಇರುವಂಥ ಜ್ಞಾನವನ್ನು, ವಿಚಾರವನ್ನು ಹೊರಗೆ ಎಳೆಯುವಂಥ ಮಹತ್ವ ಕಾಯಕವನ್ನು ಮಾಡಿದಂಥ ಅಣ್ಣ ಬಸವಣ್ಣನವರ ಜೊತೆಗೆ, ಚೆನ್ನ ಬಸವಣ್ಣನವರ ಜೊತೆಗೆ, ಅಲ್ಲಮ ಪ್ರಭುವರ ಜೊತೆಗೆ ಅತ್ಯಂತ ನಿಕಟವಾಗಿ ಇದ್ದು ತನ್ನ ಕಾಯಕದ ಜೊತೆಗೆ ಉತ್ತಮವಾಗಿ ಕೆಲಸ ಮಾಡಿದಂಥ ಗುರು ಯಾರಪ್ಪ ಅಂದ್ರೆ ಅದು ಶಿವಯೋಗಿ ಸಿದ್ದರಾಮೇಶ್ವರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಎನ್ನ ತಂದೆ ಬಸವಣ್ಣ, ಎನ್ನ ತಾಯಿ ಬಸವಣ್ಣ, ಎನ್ನ ಗುರು ಬಸವಣ್ಣ, ಎನ್ನ ಕುಟುಂಬ ಬಸವಣ್ಣ. ಅಣ್ಣ ಬಸವಣ್ಣನೆನ್ನಿದ್ದರೆ ಮೆಚ್ಚನ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತ
ಅಭಿಮಾನ ಹೊಂದಿರುವಂತ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರು ಮುದ್ದನಗೌಡ ಮತ್ತು ಸುಗ್ಗಿಯವರ ದಂಪತಿಗಳ ಮಗನಾಗಿ ಜನಿಸ್ತಾರೆ. ಬಹುಶಃ ಅವರ ತಾಯಿ ಮತ್ತು ಅವರ ತಂದೆ ರೇವಣಸಿದ್ದೇಶ್ವರ ಇಂದು ನಾವು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಸಿದ್ದರಾಮೇಶ್ವರರು ಸಂಕ್ರಾಂತಿ ದಿನ ಅಂದರೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬಂದಾಗ ಇವರು ಜನಿಸಿದಂಥವರು, ಸಂಕ್ರಮಣ ಕಾಲದಲ್ಲಿ ಅಂತ ಹೇಳ್ತೀವಿ ನಾವು. ಇವರು ತಂದೆ ದುಗ್ಗನಗೌಡ, ತಾಯಿ ಸುಗ್ಗವ್ವೆ ಅಂತೇಳಿ. ಈ ತಾಯಿ ತಂದೆ ಇಬ್ಬರು ದಂಪತಿಗಳಿಗೆ ಮಕ್ಕಳು ಇರಲಿಲ್ಲ. ಒಂದಿನ ರಾತ್ರಿ ತಾಯಿಗೆ ಕನಸು ಬೀಳ್ತದೆ. ಕನಸು ಬಿದ್ದಾಗ ತ್ರಿಮೂರ್ತಿಗಳ ಪತ್ನಿಯರಾದಂಥ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿಯವರು ದೇವಕನ್ನಿಕೆಯರ ಜೊತೆಗೆ ಸುಗ್ಗುವೆನಲ್ಲಿ ಬಂದು ಆಕೆಯ ಪಕ್ಕದಲ್ಲಿ ಮಲಗಿದಂಥ ಒಂದು ಮಗುವನ್ನು ಎತ್ಕೊಂಡು ಲಾಲಿ ಆಡಿ ಹೆಸರನ್ನು ಇಡ್ತಾರೆ. ಸಿದ್ದರಾಮೇಶ ಅಂತೇಳಿ ಹೆಸರನ್ನು ಇಟ್ಟು ಹೋಗುವಂಥ ದೃಶ್ಯ ಆಕಿನ ಕನಸಿನಲ್ಲಿ ಕಾಣುತ್ತವೆ. ಆಮೇಲೆ ಬೆಳಗ್ಗೆ ಎದ್ದು ಯಾಕೆ ಹಿಂಗಾಯಿತು ಅಂಥೇಳಿ ರೇಣುಕಾಚಾರ್ಯರಲ್ಲಿ ಕೇಳ್ತಾರೆ. ಕೇಳಿದಾಗ ಅವರು ಹೇಳ್ತಾರೆ, ನಿಮ್ಮ ಗರ್ಭದಲ್ಲಿ ಮಹಾನ್ ಪುರುಷ ಜನಿಸ್ತಾನೆ. ಆಮೇಲೆ ದೇಶಕ್ಕೆ ಸಮಾಜದಲ್ಲಿ ಒಬ್ಬ ಮಹಾನ್ ಪುರುಷ ಅಂದರೆ ಸಮಾಜದ ಅಂಕಟಂಕಗಳನ್ನು ತಿದ್ದುವಂಥ ಒಬ್ಬ ವ್ಯಕ್ತಿ ಜನಿಸ್ತಾನ ಅಂಥೇಳಿ ಹೇಳ್ತಾರೆ. ಆ ನಂತರದಲ್ಲಿ 50 ವರ್ಷಗಳು ಅಂದರೆ ಅವರಿಗೆ 50 ವರ್ಷದಲ್ಲಿ ಈ ಮಗು ಜನಿಸ್ತದೆ. ಆವಾಗ ಈಗ ತಾಯಿ ಏನು ಮಾಡ್ತಾಳೆ, ಕನಸಿನಲ್ಲಿ ಬಂದಂಥ ಹೆಸರು ಸಿದ್ದರಾಮ ಅಂಥೇಳಿ ಹೆಸರಿಡಬೇಕಂತ ತಾಯಿಗೆ ಆಸೆ ಇರ್ತದೆ. ಆದರೆ ತಂದೆಗೆ ಇಲ್ಲ, ಅವರು ಮನೆ ದೇವರಾದಂಥ ಸರ್ ಹೇಳಿದ ಹಾಗೆ ಧೂಳಿ ಕಾಳ ಅಂತೇಳಿ ಹೆಸರಿಡ್ತಾರೆ. ಧೂಳಿ ಮಹಾಕಾಳ. ಅಲ್ಲಮ ಪ್ರಭು ಅವರು ಶಿವಯೋಗಿ ಸಿದ್ದರಾಮೇಶ್ವರನ್ನ ಚನ್ನಬಸವಣ್ಣ ಹತ್ರ ಮತ್ತು ಬಸವಣ್ಣ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರಿಂದ ಜ್ಞಾನದ ದೀಕ್ಷೆಯನ್ನ, ವಿಚಾರದ ದೀಕ್ಷೆಯನ್ನ ಪಡ್ಕೊಂತಾರೆ. ನಂತರ ತಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣ ಬಸವಣ್ಣನ ಅನುಯಾಯಿಗಳು ವಚನಗಳನ್ನು ರಚನೆ ಮಾಡುವುದರ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ. ಬಸವಣ್ಣ ಮತ್ತು ಅವರ ಹಿಂಬಾಲಕರು, ಅವರ ಸಮಾಜ ಸೇವಕರು, ಅವರ ವಚನಕಾರರು ಶರಣರ ಕಾಯಕವನ್ನು, ಕೆಲಸವನ್ನು ಕೊಂಡು ಆಗಿನ ಕಾಲದಲ್ಲಿ ಕೆಲವು ಅಸಮಾಧಾನ ವ್ಯಕ್ತಿಗಳು ಅವರ ಕುರಿತು ಬಹಳಷ್ಟು ಅಪ್ರಚಾರ ಮಾಡ್ತಾರೆ. ಆದರೆ ಶರಣರು ತಮ್ಮ ಕಾಯಕವನ್ನು ಅಣ್ಣ ಬಸವಣ್ಣನ ನೇತೃತ್ವದಲ್ಲಿ ಚನ್ನಬಸವಣ್ಣನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾರೆ. ಶಿವಯೋಗಿ ಸಿದ್ದರಾಮೇಶ್ವರರು ಬಹುಶಃ ಅವರ ವಿಚಾರಕ್ಕೂ ಮತ್ತು ಅಲ್ಲಮ ಪ್ರಭುವರ ವಿಚಾರದಲ್ಲಿ ಒಂದು ಸಲ ಅನುಭವ ಮಂಟಪದಲ್ಲಿ ಮಾತಿನ ವಿಷಯದ ಸಂಘರ್ಷ ನೀಡ್ತಾ ಇದೆ. ಆದರೆ ಆ ಸಂಘರ್ಷದಲ್ಲಿ ಅಲ್ಲಮ ಪ್ರಭು ಶಿವಯೋಗಿ ಸಿದ್ದರಾಮೇಶ್ವರರ ಮಾತುಗಳನ್ನು, ವಿಚಾರಗಳನ್ನು ಮೆಚ್ಚಿ, ನೀನು ಮುಂದೊಂದು ದಿನ ನೀನು ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲಿ ಪ್ರಸಿದ್ಧವಾದ ವಚನಕಾರತೆ ಆಗ್ತಿ ಅನ್ನುವಂಥ ಮಾತನ್ನು ಹೇಳಿದಂಥವರು ಅಲ್ಲಮ ಪ್ರಭು ಇವತ್ತ ಆಗಿದ್ದಾರೆ. ಇವತ್ತು ಕರ್ನಾಟಕ ಘನ ಸರ್ಕಾರ ಅವರ ವಿಚಾರವನ್ನು ವಿಶೇಷವಾಗಿ ಇವತ್ತ ರಾಯಚೂರು ಜಿಲ್ಲೆಯಲ್ಲಿ ಬೆಳಗಿನ ಜಾವ ಕಾರ್ಯಕ್ರಮ ಆಯಿತು. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅವರ ರಥವನ್ನು ಮಾಡ್ತಾರೆ, ಅವರ ಉತ್ಸವವನ್ನು ಮಾಡ್ತಾರೆ, ಅವರ ಜಾತ್ರೆಯನ್ನು ಮಾಡ್ತಾರೆ. ವ್ಯಕ್ತಿ ಒಂದು ಜಾತಿಗೆ ಸೀಮಿತವಾಗಿರುವುದಿಲ್ಲ. ಆದರ್ಶ ಪುರುಷ ಒಬ್ಬ ಜಾತಿಗೆ ಸೀಮಿತವಾಗಿರುವುದಿಲ್ಲ. ಮಾನ್ ಪುರುಷ ಒಬ್ಬ ಜಾತಿಗೆ ಸೀಮಿತವಾಗಿರುವುದಿಲ್ಲ. ಇಡೀ ಸರ್ವ ಜನಾಂಗವನ್ನ ಪ್ರೀತಿ ಮಾಡುವಂತ ಶರಣ ಯಾರಂದ್ರೆ ಅದು ಶಿವಯೋಗಿ ಸಿದ್ದರಾಮೇಶ್ವರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತವರ ವಿಚಾರಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂಥ ಶಾಲೆಯ ಮುಖ್ಯ ಗುರುಗಳಿಗೂ, ಸಕಲ ಶಿಕ್ಷಕರೊಂದಕ್ಕೂ, ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.